ಎವ್ರಿವನ್, ವೆಲ್ಕಮ್ ಬ್ಯಾಕ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಆ್ಯಕ್ಚುಲಿ ತುಂಬ ದಿವಸನೇ ಆಗಿತ್ತು ನಾನು ಬ್ಲಾಗ್ಸ್ ಎಲ್ಲ ಮಾಡಿ, ಸ್ವಲ್ಪ ಬ್ರೇಕ್ ತೊಗೊಂಡಿದ್ದೆ. ಸೊ ಇವತ್ತು ಒಂದು ಪುಟ್ಟ ಬ್ಲಾಗ್ ಮಾಡ್ತಿದ್ದೀನಿ. ಇವತ್ತು ನನ್ನ ಕಾಲೇಜಲ್ಲಿ ಇಂಟರ್ನಲ್ಸ್ ನಡೀತಿದೆ. ಸೊ ಇವತ್ತಿನ ಡೇ ಹೇಗಿರುತ್ತೆ, ನಾನು ಹೇಗೆ ಸ್ಪೆಂಡ್ ಮಾಡ್ತೀನಿ ಅನ್ನೋದನ್ನ ನಿಮಗೆ ತೋರಿಸ್ತೀನಿ. ಸೊ ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಮೇಲೆ ಕಂಟಿನ್ಯೂಸ್ ಆಗಿ ಬ್ಲಾಗ್ ಆಗ್ತಿರ್ತೀನಿ, ಯಾವುದೇ ಬ್ರೇಕ್ ತೊಗೊಳ್ಳಲ್ಲ. ಸೊ ಹೀಗೆ ಸಪೋರ್ಟ್ ಮಾಡಿ. ಎಕ್ಸಾಮ್ ಸ್ಟಾರ್ಟ್ ಆಗೋದು 11:30ಗೆ. ಸೊ ಇವತ್ತು ಎರಡು ಇಂಟರ್ನಲ್ಸ್ ಇದೆ. ಸೊ 11:30 to 12:30 ಒಂದು ನನ್ನ ಬ್ರೇಕ್ ಇರುತ್ತೆ. ಹಾಗೆ ಮತ್ತು ಇನ್ನೊಂದು 2:30 to 3:30 ಇದೆ. ಸೊ ಓದಿದ್ದೀನಿ ಏನೋ ಚೆನ್ನಾಗಿ. ಇವತ್ತಿರೋದು ನಮಗೆ ನಾನು ತೊಗೊಂಡಿರೋ ಕಾಂಬಿನೇಷನ್ BCA ಡಿಗ್ರಿಯಲ್ಲಿ. ಸೊ ನಮಗಿರೋ ಎಕ್ಸಾಮ್ ಇವತ್ತು PST ಒಂದು ಸಬ್ಜೆಕ್ಟು, ಹಾಗೆ ಮ್ಯಾಥ್ಸ್ ಒಂದು ಸಬ್ಜೆಕ್ಟು, ಎರಡು ತುಂಬ ಡಿಫಿಕಲ್ಟ್ ಸಬ್ಜೆಕ್ಟ್. ಸೊ ನೋಡೋಣ ಪೇಪರ್ ಹೇಗಿರುತ್ತೆ ಏನು ಅಂತ. ಹೋಪ್ ಫಾರ್ ದ ಬೆಸ್ಟ್. ಸೊ ಹೋಗೋಣ ಬನ್ನಿ, ಕಾಲೇಜ್ಗೆ ಹೋಗಿ ಅಲ್ಲಿ ಏನೇನಾಗುತ್ತೆ ಏನು ಅಂತ ನೋಡೋಣ ಬನ್ನಿ. ಹಾಗೆ ಇವತ್ತು ನನ್ನ ಫ್ರೆಂಡ್ಸ್ನ ಕೂಡ ಇಂಟ್ರಡ್ಯೂಸ್ ಮಾಡಿಸ್ತೀನಿ. ನಾನು ಹೊಸ ಕಾಲೇಜಲ್ಲಿ 1-2-3 ಜನ ಫ್ರೆಂಡ್ಸ್ ಆಗಿದ್ದಾರೆ, ಅವ್ರನ್ನೆಲ್ಲ ಇಂಟ್ರಡ್ಯೂಸ್ ಮಾಡಿಸ್ತೀನಿ. ಫುಲ್ ರೆಡಿ ಆದಮೇಲೆ ಇದೊಂದು ಪ್ರಾಬ್ಲಮ್ ಆಗ್ಬೋದು, ಸ್ಲಿಪ್ಪರ್ ಯಾವ್ದು ಹಾಕ್ಕೊಳ್ಳೋದು ಅಂತ. ಇವಾಗ ನಾನು ಆ ಶೂಸ್ನ ವೇರ್ ಮಾಡಲ ಅಥವಾ ಈ ಕ್ರಾಕ್ಸ್ನ ವೇರ್ ಮಾಡಲ ಅಂತ ಕನ್ಫ್ಯೂಷನ್. ಸೊ ನೋಡೋಣ, ಹಿಂಗೆ ಪಿಂಕಿ ಮಾಡ್ತೀನಿ. ಯಾವ್ದು ಸೆಲೆಕ್ಟ್ ಆಗುತ್ತೋ ಅದು ವೇರ್ ಮಾಡ್ತೇನೆ. Pinky Ponky, father had donkey, mama cries, papa cries, Pinky Ponky. Oh, shoes. Okay, shoes ವೇರ್ ಮಾಡೋಣ. ಸೊ ಈಗ ಫೈನಲಿ ಶೂಸ್ ಕೂಡ ಹಾಕ್ಕೊಂಡು ಹೊರಟೆ ನಾನು ಕಾಲೇಜ್ ಕಡೆಗೆ. ನೋಡೋಣ ಇವತ್ತಿನ ನನ್ನ ಡೇ ಹೇಗಿರುತ್ತೆ ಅಂತ. ಮೊದಲಿಗೆ ಕಾಲೇಜ್ಗೆ ಹೋಗಿ ಫಸ್ಟ್ ಇರೋ ಸಬ್ಜೆಕ್ಟ್ನ ಓದ್ಕೋತಿದ್ವಿ, ಎಲ್ಲರೂ ಸ್ವಲ್ಪ ಪ್ರಿಪೇರ್ ಆಗ್ತಿದ್ವಿ. ಈಗ ಇದೈತಲ್ವಾ, ನಾರ್ಮಲ್ ಏನಿಲ್ಲ, 5 into 2 ಐತಲ್ವಾ, 10 ಅಷ್ಟೇ. 8 ಅಲ್ಲೈದು ನೋಡಿ, ಇವಳು ಮಾತಾಡೋದೇ ಮಾಡ್ತಾಳೆ. ಕುತ್ಕೊಂಡು ಪಕ್ಕದಲ್ಲಿ ಹೆಂಗ್ ಮಾಡ್ತಾಳೆ ನೋಡಿ ವಿಡಿಯೋ ಹೇಳು. ಸಿ ಪ್ರೋಗ್ರಾಮಿಂಗ್ ಎಕ್ಸೆಪ್ಟ್ ಬಗ್ಗೆ ನಿಮ್ಮ ಅನಿಸಿಕೆ ಏನು? ನಾವು ಸರ್ ಮಾಡಿರೋ ಪಾಠ ಅರ್ಥ ಆದ್ರೆ ದೇವ್ರು, ಏನಂತೀರ? ಯಾರೋ ಒಂದು ಸೊ ನೋಡಿ, ಬೇರೆ ದಿನ ಎಲ್ಲರೂ ಅಲ್ಟೆ ಹೊಡ್ಕೊಂಡು ಕೂತಿರ್ತಾರೆ. ಇವತ್ತು ಎಕ್ಸಾಮ್ ದಿನ ಎಲ್ಲರ ಕೈಯಲ್ಲೂ ಬುಕ್ಸು ಮೊಬೈಲ್ ಎಂತಕ್ಕೆ ಅಂದರೆ ಅದರಲ್ಲಿ PDF ಇರುತ್ತೆ ನೋಟ್ಸು. ಸೊ ಅದಕ್ಕೆ ಎಲ್ಲರ ಕೈಯಲ್ಲೂ ಬುಕ್ಸು ಮೊಬೈಲ್ ಬಿಟ್ಟರೆ ಬೇರೆ ಏನೂ ಇರಲ್ಲ. ಆಮೇಲೆ ನೆಕ್ಸ್ಟು ನಾವು ಇವೆರಡು ಮುಗಿಸ್ಕೊಂಡ್ಮೇಲೆ ನೆಕ್ಸ್ಟು B ಇಂದ Aಗೆ ಇದು ಮಾಡ್ತೀವಿ ಅಲ್ವಾ. ಸೊ ಅವಾಗ B ಇಲ್ಲಿ ಮತ್ತು ಇದರಲ್ಲಿ ಇಷ್ಟರಲ್ಲಿ ಯಾವುದು ಏನೈತೆ ಅಂತ ಮಾತ್ರ ಬರಬೇಕು ತಾನೆ. ಫಸ್ಟು A ಇಂದ Bಗೆ C. ಈಗ ಬ್ರಾಕೆಟ್ ಯಾಕೆ ಇದಿಷ್ಟೊಂದು ತಲೆ ತಿನ್ನುತ್ತೆ? ಬ್ರಾಕೆಟ್ ಫಸ್ಟ್ ಕಲಿಬೇಕು, ಅದೇ ಗೊತ್ತಾಗ್ತದೆ. ಇದನ್ನ ಆನ್ಸರ್ ಬರುತ್ತಲ್ಲ, ಇದನ್ನ ನಾವು ಏನಾದ್ರೆ ಕಂಪೇರ್ ಮಾಡಬೇಕು, ಅದನ್ನ ಹೇಳ್ತೀನಿ ನಾನು ಕಂಪೇರ್ ಮಾಡಿ. ಸೊ ಫೈನಲಿ ಪೂರ್ತಿ ಪ್ರಿಪೇರ್ ಆದಮೇಲೆ ನಾವು ಬ್ಲೂ ಬುಕ್ ತೊಗೊಂಡು ಹೊರಟ್ವಿ ಕ್ಲಾಸಿಗೆ ಹೋದ್ಮೇಲೆ ಟೀಚರ್ ಬೇಗ ಬರ್ತಾರೆ ಅಂದ್ಕೊಂಡ್ರೆ ನೋಡಿದ್ರೆ ಈಗ ಯಾರೂ ಬಂದಿರಲಿಲ್ಲ. ನಾವು ಅಲ್ಲೂ ಕೂಡ ಫೋನ್ ಇಟ್ಕೊಂಡು PDF ತೆಗ್ದು ಓದ್ಕೊಂಡು ಹಾಗೆ ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡಿದ್ವಿ. ಸೊ ಫೈನಲಿ ಎಕ್ಸಾಮ್ ಸ್ವಲ್ಪ ಚೆನ್ನಾಗಿ ಬರೀದ್ವಿ ಅನ್ನೋ ಖುಷಿಲಿ ಸ್ವಲ್ಪ ಏನಾದ್ರು ತಿನ್ಕೊಂಡು ಹೋಗೋಣ ಹೊರಗಡೆ ಅಂತ ನಾನು ನಮ್ಮ ಫ್ರೆಂಡ್ಸ್ ಎಲ್ಲರೂ ಡಿಸೈಡ್ ಮಾಡಿ ಇಲ್ಲೇ ನಮ್ಮ ಕಾಲೇಜ್ ಹತ್ರ ಇರೋ ಒಂದು ಚಿಕ್ಕ ಕೆಫೆಗೆ ಹೋಗಿದ್ವಿ. ಅಲ್ಲಿ ನಮ್ಮ ಫ್ರೆಂಚ್ ಫ್ರೈಸ್ ಹಾಗೂ ಪಿಜ್ಜಾ ಎಲ್ಲ ತಿಂದ್ಕೊಂಡು ನಮ್ಮದೇನ ಎಂಜಾಯ್ ಮಾಡಿದ್ವಿ. ಆ್ಯಕ್ಚುಲಿ ಈಸಿ ಇತ್ತು. ಸೊ ಅದರಿಂದ ಚೆನ್ನಾಗಿ ತಿಂದ್ಕೊಂಡು ಎಂಜಾಯ್ ಮಾಡಿಕೊಂಡು ಮನೆಗೆ ಬಂದ್ವಿ. ಸೊ ಇದು ನೆಕ್ಸ್ಟ್ ಡೇ ವ್ಲಾಗ್ ಕಂಟಿನ್ಯೂಯೇಷನ್. ಸೊ ನೆಕ್ಸ್ಟ್ ಡೇ ನಾವು ನಮ್ಮ ಅಜ್ಜಿ ಮನೆಗೆ ಹೋಗ್ತಿದ್ವಿ. ಅದರಿಂದ ಸ್ವೀಟಿನ ಕರ್ಕೊಂಡು ಹೋಗಿಲ್ಲ, ಅದಕ್ಕೆ ಅವಳಿಗೆ ಬಾಯ್ ಹೇಳಿ ನಾವು ಹೊರಟ್ವಿ. ಹಾಗೆ ನಮ್ಮ ತಂಗಿ ನನ್ನ ಸ್ಕೂಲಿಂದ ಪಿಕ್ ಮಾಡಬೇಕಿತ್ತು. ಬಿಕಾಸ್ ಅವಳಿಗೆ ಸ್ಕೂಲ್ ಇದ್ದಿದ್ದ ಕಾರಣ ಸ್ಕೂಲಿಂದ ಪಿಕ್ ಮಾಡೋಕ್ಕೋಸ್ಕರ ವೆಯ್ಟ್ ಮಾಡ್ಕೊಂಡು ನಿಂತಿದ್ವಿ. ಹಾಗೆ ಅವಳು ಬಂದು ಅವಳನ್ನ ಸ್ಕೂಲಿಂದ ಪಿಕ್ ಮಾಡಿಕೊಂಡು ಬಸ್ ಎತ್ತಿ ನಾವು ಹೊರಟಿದ್ದು ನಮ್ಮ ಅಜ್ಜಿ ಮನೆಗೆ. ಸೊ ಅಜ್ಜಿ ಮನೇಲಿ ಗೊಂಬೆ ಎಲ್ಲ ಕೂರಿಸಿದ್ರು, ನಿಮಗೂ ತೋರಿಸ್ತೀನಿ ಹೇಗಿದೆ ಏನು ಅಂತ. ತುಂಬ ಚೆನ್ನಾಗಿ ಕೂರಿಸಿದ್ರು, ನೀವು ನೋಡ್ಬೋದು. ಈಗ ಅಲ್ಲಿ ನೋಡಿ ಫುಲ್ ಪಾಟ್ಸು ಬರೀ ಗ್ರೀನರಿನೇ ಇಟ್ಟಿದ್ದಾರೆ. ಒಳಗಡೆ ಹೋಗಿದ ತಕ್ಷಣ ಫುಲ್ ಬ್ಯೂಟಿ, ತುಂಬ ಚೆನ್ನಾಗಿ ಕೂರಿಸಿದ್ರು ಗೊಂಬೆ ಎಲ್ಲ, ನೀವೇ ನೋಡ್ಬೋದು. ನಾನು ಯಾಕೆ ಕಂಟಿನ್ಯೂಷನ್ ವ್ಲಾಗ್ ಆಗಿದ್ದೀನಿ ಅಂದರೆ ಮೊನ್ನೆದು ಕಾಲೇಜ್ ವ್ಲಾಗ್ ನಾನು ಪೂರ್ತಿ ಕಂಪ್ಲೀಟ್ ಮಾಡೋಕ್ಕಾಗಿರಲಿಲ್ಲ ಡ್ಯೂ ಟು ಸಮ್ ರೀಸನ್ಸ್. ಸೊ ಅದರಿಂದ ಈ ನೆಕ್ಸ್ಟ್ ಡೇ ವ್ಲಾಗ್ ಕೂಡ ಕಂಟಿನ್ಯೂಷನ್ ವ್ಲಾಗ್ ಆಗಿ ಹಾಕಿದ್ದೀನಿ. ಸೊ ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಗುತ್ತೆ ಒಂದು ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ. ಇನ್ಮೇಲೆ ದಿನನಿತ್ಯ ಅಂತ ಹೇಳೋಕ್ಕಾಗಲ್ಲ, ವ್ಲಾಗ್ಸ್ ಅಪ್ಲೋಡ್ ಮಾಡ್ತಿರ್ತೀನಿ, ಬಟ್ ತುಂಬ ಬ್ರೇಕ್ ಎಲ್ಲ ತಗೊಳ್ಳಲ್ಲ. ಸೊ ಇನ್ಮೇಲೆ ಆ್ಯಕ್ಟಿವ್ ಆಗಿರ್ತೀನಿ ಇನ್ಸ್ಟಾಗ್ರಾಮ್ ಹಾಗೂ ಯೂಟ್ಯೂಬ್ ಎರಡರಲ್ಲೂ.
ಏನು ಹಿಂಗೇನೋ ಅಲ್ಲ ಇಬ್ರು ತಗೊಂಡಿದ್ವಿ. ಸರ್ದಲ್ಲಿ ಇತ್ತಲೇ ನೋಡ ಇದು ಇದೇನೆ ಸರ್ದಲ್ಲಿ ಇದು ನೋಡಿ ಇದು ಅದೇನೆ. ಇದ್ರಲ್ಲೂ ಐತೆ ಆ ಸರನು ತೊಗೊಂಡ್ಬಿಟ್ಟಿದ್ 3 ಸೆಟ್ ಆಗಿ ಹೋಗಿರೋದು. ಹುಡ್ದಾರ ಇರ್ಲಿಲ್ಲ ಈ ಕಾಲಿಂದ ಸ್ವಲ್ಪ ಹೊಯ್ ಹಾಯ್ ಹೇಳು. ಇದಕ್ಕೆ ಹೇಳು ವಿಡಿಯೋಗೆ. ಇವಳಿಗೆ ಏನೋ ಹಾಯ್ ಮಾಡ್ಬೇಕಂತ ನೋಡ್ತೀನಿ ವಿಡಿಯೋಗಂತೆ. ಅಲ್ಲ ಭಾನುವಾರ ಕಳ್ಸಕ್ಕಾಗಲಿಲ್ಲ ದರ್ಶನ್ ಜೊತೆ ಹೇಳ್ಬೇಕಾ ಆಗ್ಲಾಗ್ಲ ಇವಳೆಲ್ಲ ಹೋಗಿದ್ಲೆ ಆಚೆ. ಹೌದಾ ಹೇಳ್ದೆ ಫ್ರೆಂಡು ಅಷ್ಟು ಹೋಗ್ತಾ ಇದ್ಲು ಅದಕ್ಕೆಲ್ಲ ಆಚೆ ಹೋಗಿದ್ಲು. ನಾನು ಸಿಂಪಲ್ ಆಗಿ ಬರ್ತಾ ಇದ್ದೆ. ಏನ್ ರೆಡಿ ಆಗಿದ್ದೆ? ಏನ್ ಡ್ರೆಸ್ ಹಾಕ ಏನು ಏನು ಕೂದಲು ಬಿಟ್ಕೊಂಡು ತೆಗೆದುಕೊಂಡು ಒಂದು ಜುಟ್ಟು ಹಾಕೊಂಡು ಹೋಗಿದ್ದೆ. ಆಮೇಲೆ ಸೊ ಗೈಸ್ ಈಗ ನಡೀತಿದೆ ನನ್ನ ಡೇ. ಇವತ್ತು ಅಜ್ಜಿ ಮನೇಲಿ ಏನೇನು ಮಾಡ್ತಿದ್ದೀನಿ ಅಂತ ನಿಮಗೂ ತೋರಿಸ್ತಿದ್ದೀನಿ. ಸೊ ಹೀಗೆ ಬೇರೆ ಬೇರೆ ಕಂಟೆಂಟ್ ಬ್ಲಾಗ್ಸ್ ಎಲ್ಲ ಬರ್ತಿರುತ್ತೆ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಹಾಗೆ ಇನ್ನು ನಿಮಗೆ ಯಾವ್ಯಾವ ಥರ ಬ್ಲಾಗ್ಸ್ ಇಷ್ಟ ಆಗುತ್ತೆ ಅಂತ ಕಮೆಂಟ್ ಮಾಡಿ, ನಾನು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ನಾನು ಇನ್ಸ್ಟಾದಲ್ಲೂ ಇವಾಗ ಆ್ಯಕ್ಟಿವ್ ಆಗಿದ್ದೀನಿ. ಹಾಗೆ ಸ್ವಲ್ಪ ರೀಲ್ಸ್ ಕೂಡ ಜಾಸ್ತಿ ಮಾಡ್ತಾಯಿದ್ದೀನಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ. ಸೊ ನೀವೆಲ್ಲರೂ ಸಪೋರ್ಟ್ ಮಾಡ್ತೀರಾ. ಥ್ಯಾಂಕ್ ಯು ಸೋ ಮಚ್. ಏನಾದ್ರು ಮಾತಾಡೋದಿದೆಯಾ ನಮ್ಮ ಯೂಟ್ಯೂಬ್ ಚಾನೆಲ್ ಬಗ್ಗೆ? ಇಷ್ಟು ದಿನ ಲಾಂಗ್ ಬ್ರೇಕ್ ಆಯಿತು, ಮೂಗಿ ಆಗ್ಬಿಟ್ಟಿದ್ಯಾ ಗಾಯಸ್? ಒಳಗೆ ಸ್ವಲ್ಪ ನಾಚಿಕೆ ಆಗ್ಬಿಟ್ಟೈತೆ ಇಷ್ಟು ದಿನ ಲಾಂಗ್ ಬ್ರೇಕ್ ತೊಗೊಂಡಿರೋದಕ್ಕೆ. ವಿಡಿಯೋ ಮಾಡ್ತೀರಾ ನೋಡಿ ಗಾಯ್ಸ್, ಫುಲ್ ಬೆಳ್ಳಗೆ ಪಡ ಪಡ ಅಂತ ಹೊಳಿತಿದ್ದಾಳೆ. ನಿಮ್ಮ ಬ್ಯೂಟಿ ಸೀಕ್ರೆಟ್ ಏನು ಗಾಯ್ಸ್? ನನ್ನ ವಾಲೆ ಕತ್ಕೊಂಡು ಹಾಕೊಂಡಿದ್ದಾಳೆ ಗಾಯ್ಸ್. ನನ್ನ ಡ್ರೆಸ್ ಕತ್ಕೊಂಡು ಹಾಕೊಂಡು ಇಲ್ಲಿ ನೋಡ್ಕೊಂಡು ಹೇಳು ಸ್ವಲ್ಪ. ಎಲ್ಲ ನಂದೆ, ಆಮೇಲೆ ಅವಳದು ನಂದು, ನಂದು ನಂದೆ. ನೋಡಿ ಗೈಸ್, ಇದೆಂತ ಅವಮಾನ. ಅವಳದು ಅವಳದೆ ಅಂತೆ, ನಂದು ಅವಳದಂತೆ. ನೋಡಿ ಗೈಸ್, ವೆಸ್ಟರ್ನ್ ಡ್ರೆಸ್ಸಿಗೆ ಬಳೆ, ಕುಂಕುಮ, ಹೂವು ಎಲ್ಲ ಮುಡ್ಕೊಂಡಿದೆ. ಇವಳಂತೂ ನೋಡಿ ಗೈಸ್ ಅವಸ್ಥೆ. ಗೈಸ್ ಇವಾಗ ಚಿತ್ರಾನ್ನ ತಿಂತಾ ಇದ್ದೀವಿ. ತಿನ್ಬಿಟ್ಟು ಮನೆಗೆ ಹೋಗ್ತೀವಿ ಗೈಸ್. ನೋಡಿ ಗೈಸ್, ಬರೀ ತಿನ್ನೋದ್ರಲ್ಲೇ ಇರ್ತಾನೆ.